ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆದ ಡಿಸೈನ್ನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಅದೇ ಆ್ಯಸ್ ಯೂಶ್ವಲ್ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಮೊದಲನೇದಾಗಿ ನಾನು ಬಾರ್ಡರ್ ಲೈನ್ನ ಕೊಡ್ತಾಯಿದ್ದೀನಿ. ಇದು ನಾನು ಯಾವಾಗ್ಲೂ 3 ಬಿಡ್ತು 3 ಅಥವಾ 3.5 ಈ ಬಿಡ್ತಲೇ ನಾನು ಕೊಟ್ಕೊಳ್ತೀನಿ. ಸ್ವಲ್ಪ ಅಗಲ ಇರಲಿ ಅಂತ ಕೊಟ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಳ್ಳುವಾಗ ಕೂಡ ನೀವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ. ಕೆಲವರು ಟೈಲರ್ ಹತ್ರ ತೊಗೊಂಡು ಬಂದಿದ್ರೆ ಅವರೇ ಮಾರ್ಕ್ ಮಾಡಿ ಕೊಡ್ತಾರೆ. ಸೊ ಅದ್ರ ಮೇಲೆ ಮಾಡಿದ್ರೆ ಆಯಿತು. ನೀವೇ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇದು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತಾ ಹೋಗೋದು. ಅದಾದಮೇಲೆ ಈಗ ಪೈಪಿಂಗ್ ಥ್ರೆಡ್ಡು, ಚಿಕ್ಕ ಪೈಪಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ಫಸ್ಟ್ ನಾವು ಇದನ್ನು ಪೈಪಿಂಗ್ ಥ್ರೆಡ್ನ ಒಂದು ಲೂಸ್ ಸ್ಟಿಚ್ ಹಾಕಿಬಿಟ್ಟು ಟೈಟ್ ಮಾಡ್ಕೋಬೇಕಂದ್ರೆ ಲೋಡ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇದೂ ಕೂಡ ಅಷ್ಟೇ ಒಂದು 3 ಅಥವಾ 3.5 4 ಬಿಡ್ತಲ್ಲಿ ಫಾಸ್ಟ್ ಮೂವ್ ಮಾಡಬೇಕು ಫ್ರೇಮ್ನ. ನೀವು ಸ್ಟಿಚ್ ನೋಡಿದ್ರೆ ಗೊತ್ತಾಗುತ್ತೆ, ದೂರದಲ್ಲಿ ಫಾಸ್ಟ್ ಮೂವ್ ಮಾಡ್ತಾ ಹೋಗೋದಷ್ಟೇ. ಅದರ ಮೇಲೆ ನಾನೀಗ ಗ್ರೀನ್ ಕಲರ್ ಥ್ರೆಡ್ನ ಹಾಕ್ತಾಯಿದ್ದೀನಿ. ಸ್ಯಾರಿ ಕಲರ್ ಗ್ರೀನ್ ಕಲರ್ ಥ್ರೆಡ್ಡು ಲೋಡ್ ಮಾಡ್ತಾಯಿದ್ದೀನಿ. ಅದು ಒಂದು ಇದು ಕೂಡ ಅಷ್ಟೇ 4 to 5 ಆ ಬಿಡ್ತಲ್ಲಿ ಸ್ವಲ್ಪ ಅಗಲ ಬರಲಿ ಅಂಥೇಳಿ 4 to 5 ಬಿಡ್ತಲ್ಲಿ ಲೋಡ್ ಮಾಡ್ತಾ ಹೋಗೋದು. ಮಧ್ಯದಲ್ಲಿ ನಾವು ಬಾಲ್ ಚೈನ್ ಹಾಕೋದಕ್ಕೆ ಏನು ಗೋಲ್ಡನ್ ಕಲರ್ ಜರಿ ಥ್ರೆಡ್ ಇದೆ ಅಲ್ವಾ, ಸೊ ಅದು ಮತ್ತು ಅದರ ಮಧ್ಯದಲ್ಲಿ ಗ್ರೀನ್ ಕಲರ್ ಥ್ರೆಡ್ ಮಧ್ಯದಲ್ಲಿ ಬಾಲ್ ಚೈನ್ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಟ್ಕೋಬೇಕು. ಆ ಗ್ಯಾಪು ಒಂದೇ ಥರ ಇರಲಿ. ಇದರ ಮೇಲೆ ನಾನು ಬ್ಲೌಸ್ ಕಲರ್ದೇನು ಥ್ರೆಡ್ ಇದೆ ಅದರಲ್ಲಿ ಒಂದು 3 ಲೈನ್ಸ್ ಈ ರೀತಿ ಹಾಕ್ಕೊಳ್ತಾ ಹೋಗಿದ್ದೀನಿ. ಇದು 3 ಹಾಕ್ಕೊಳ್ಳಿ, ಒಂದೇ ಹತ್ರ ಹಾಕ್ಕೋಬೋದು, 2 ಯಾವ ರೀತಿ ಬೇಕಾದರೂ ಹಾಕ್ಬೋದು, ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರ. ಇದನ್ನು ಹಾಕುವಾಗ ಏನು ಮಾಡಬೇಕು ಅಂದರೆ, ನಾವು ಆ ಬಾಲ್ ಚೈನ್ ಹಾಕೋ ಗ್ಯಾಪಲ್ಲಿ ಫಸ್ಟು ನೀಡಲ್ಲಿ ನಿಲ್ಲಿಸ್ಕೊಂಡು ಒಂದೇ ಸರಿ 5ಗೆ ಹೋಗಬೇಕಂದ್ರೆ ಫಾಸ್ಟ್ ಮೂವ್ ಮಾಡಬೇಕು ನಾವು. ಇದು ಲಿಫ್ಟ್ ಏನಿದೆ ಅದನ್ನು ಫಾಸ್ಟಾಗಿ 0 to 5 ತೆಗೆದ್ರೆ ಆ ರೀತಿ ಲೋಡ್ ಮಾಡ್ಬೋದು. ಅದಾದಮೇಲೆ ಈಗ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಬಾಲ್ ಚೈನು ಕೂಡ ಅಷ್ಟೇ 2.5 ಬಿಡುತ್ತೆ ಸಾಕಾಗುತ್ತೆ, ಅಥವಾ 3 ತುಂಬ ಜಾಸ್ತಿ ಆಗುತ್ತೆ, ಯಾಕೆಂದರೆ ಕಾಣಿಸುತ್ತೆ ಥ್ರೆಡ್ಡು. 2 ಅಂದರೆ ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ಒಂದು 3ನಲ್ಲಿ ಕಲೀರಿ, ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಳ್ತಾ ಬನ್ನಿ. ಬಾಲ್ ಚೈನ್ ಹಾಕಬೇಕಾದ್ರೆ ತುಂಬ ಪ್ರಾಕ್ಟೀಸ್ ಬೇಕು. ಬಾಲ್ ಚೈನ್ ಪ್ರಾಕ್ಟೀಸ್ ಆದಮೇಲೇ ನಾವು ಬ್ಲೌಸ್ಗೆಲ್ಲ ಹಾಕೋದಕ್ಕೆ ಶುರು ಮಾಡಬೇಕು. ಫಸ್ಟ್ ನಾವು ಲಾಕ್ ಮಾಡ್ಕೊಬೇಕು. ಅಡಿಗೆ ಬಾಬಿನ್ ಥ್ರೆಡ್ ಖಾಲಿ ಆಯಿತು, ಅದಕ್ಕೋಸ್ಕರ ಥ್ರೆಡ್ನ ನಾನು ಲೋಡ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಈ ಬಟ್ಟೆ ಹೊಲಿಯೋ ಥ್ರೆಡ್ ಇದೆಯಲ್ಲ, ಪಾಲಿಸ್ಟರ್ ಥ್ರೆಡ್, ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಸೊ ಲೋಡ್ ಮಾಡಿಬಿಟ್ಟು ಈಗ ಹಾಕ್ತಾಯಿದ್ದೀನಿ. ಈಗ ಫಸ್ಟು ನಾವು ಲಾಕ್ ಮಾಡ್ತೀವಲ್ಲ ಅಲ್ಲಿ ಸ್ವಲ್ಪ ರಫಾಗಿ ಒಂದು 2-3 ಸರಿ ಅಲ್ಲಿ ಟೈಟ್ ಮಾಡ್ಕೋಬೇಕು ಥ್ರೆಡ್ನ, ಯಾಕೆಂದರೆ ಬಿಚ್ಚಿ ಹೋಗುತ್ತೆ, ಅದಕ್ಕೋಸ್ಕರ. ಇದು ಅಷ್ಟೇ ಒಂದು 2.5 ಬಿಡ್ತಲ್ಲಿ ಫಾಸ್ಟ್ ಮೂವ್ ಮಾಡಬೇಕಿಲ್ಲಿ ಫ್ರೇಮ್ನ. ನಾವು ನಿಧಾನ ಮಾಡೋದಕ್ಕಾಗೋದಿಲ್ಲ ನೋಡಿ, ಫಾಸ್ಟ್ ಮಾಡಿ ಅಲ್ಲೊಂದು ರಫ್ ಹೊಡ್ಕೋಬೇಕು. ಆಮೇಲೆ ಸ್ವಲ್ಪ ಗ್ಯಾಪ್ ಎಲ್ಲ ಕಾಣಿಸ್ತು ಅಂದರೆ ಕೈಯಲ್ಲಿ ಸ್ವಲ್ಪ ತಳ್ಳಿ ಅಲ್ಲಿ ಸೆಟ್ ಮಾಡಿ ಸರಿಯಾಗುತ್ತೆ, ಏನು ತೊಂದರೆ ಇಲ್ಲ. ಈಗ ಇಲ್ಲಿ ಸ್ಟೋನ್ ಚೈನ್ ನೋಡಿ, ಸ್ಟೋನ್ ಚೈನ್ ಫಸ್ಟ್ ಲಾಕ್ ಮಾಡ್ಕೊಂಡು ಅದಾದಮೇಲೆ ಬಾಲ್ ಚೈನ್ ತೊಗೊಂಡು ಎರಡನ್ನೂ ಸೇರಿ ಲಾಕ್ ಮಾಡ್ಕೊಬೇಕು. ಇದು ಫಸ್ಟು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಎರಡನ್ನೂ ನಾವು ಹಾಕಬೇಕಾದ್ರೆ 4 ವಿಡ್ತ್ ಬೇಕಾಗುತ್ತೆ. 4.5 ಸ್ಟಾರ್ಟಿಂಗಲ್ಲಿ ನೀವು ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ನನಗೆ ಅಂತ ನಿಮ್ಗೆ ಅನಿಸಿದ್ರೆ
4 ವಿಡ್ತ್ ಅಂತೂ ಬೇಕೇ ಬೇಕು. ಇದು ಸ್ಟೋನ್ಗೆಲ್ಲ ಸಿಕ್ಬಿಟ್ರೆ ಸೂಜಿ ಕಟ್ಟಾಗೋ ಚಾನ್ಸ್ ಇರುತ್ತೆ, ಮತ್ತು ಸ್ಟೋನ್ಗಳು ಕಿತ್ತು ಹೋಗ್ತಾ ಬರುತ್ತೆ. ನಿಧಾನ ಮಾಡಬೇಕಿದು. ಇದನ್ನು ಅಷ್ಟೇ, ನಾವು ಫಾಸ್ಟ್ ಮೂವ್ ಮಾಡಬೇಕು. ಫ್ರೇಮ್ನ ನಿಧಾನ ಮಾಡೋಕ್ಕೆ ಹೋಗಬಾರ್ದು, ಫಾಸ್ಟಾಗಿ ಮೂವ್ ಮಾಡಬೇಕು. ನೋಡಿ, ಆಮೇಲೆ ಲಾಸ್ಟ್ ಎಂಡಲ್ಲಿ ಒಂದು 4 ಸರಿ ಈ ರೀತಿ ರಫ್ ಮಾಡಬೇಕು, ಅಂದರೆ ಟೈಟ್ ಆಗಬೇಕಲ್ವ, ಅದಕ್ಕೋಸ್ಕರ. ಈಗ ನೆಕ್ಸ್ಟು ನಾನೇನು ಮಾಡ್ತಾಯಿದ್ದೀನಲ್ವ, ಅಂದರೆ ಡಿಸೈನ್ ನೋಡಿದ್ರಲ್ವ, ಇದು ಆಲ್ರೆಡಿ ನಾನು ಒಂದು ಸರಿ ಮಾಡಿದ್ದೀನಿ ಈ ಡಿಸೈನ್ನ. ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ, ಗ್ರೀನ್ ಕಲರ್ ಬಂದಿದೆ. ಮತ್ತು ನಾವು ಯಾವುದೇ ಡಿಸೈನ್ ನಾವು ಮಾಡಿದ್ರೂ ಕಲರ್ ಕಾಂಬಿನೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಲವು ಡಿಸೈನ್ಸ್ ಎಷ್ಟೇ ಚೆನ್ನಾಗಿರಲಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತ ಆದಾಗ ಅದು ಡಲ್ ಹೊಡೆಯುತ್ತೆ. ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಎಂಥ ಡಿಸೈನ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಈ ಡಿಸೈನ್ ನೀವು ನೋಡಿದ್ದೀರಾ, ಇದು ನಾನು 5 to 0ಗೆ ಬಂದಿರೋದು, 5 to 0 ಆ ರೀತಿ ತೊಗೊಂಡು ಬಂದಿದ್ದೀನಿ. ಒಂಥರ ತುಂಬ ಚೆನ್ನಾಗಿದೆ ಈ ಡಿಸೈನ್, ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಗೋಲ್ಡನ್ ಕಲರ್ ಜರಿ ಥ್ರೆಡ್ ಅಲ್ಲ, ಸಿಲ್ಕ್ ಥ್ರೆಡ್. ಅದು ನನಗೆ ಬಾರ್ಡರ್ನ ಕೊಡೋದಕ್ಕೆ, ಈ ರೀತಿ ಬಾರ್ಡ್ರೆಲ್ಲ ಹಾಕೋದಕ್ಕೆ ನನಗೆ ಜರಿ ಥ್ರೆಡ್ಗಿಂತ ನನಗೆ ಸಿಲ್ಕ್ ಥ್ರೆಡ್ ಗೋಲ್ಡನ್ ಕಲರೇ ಕಂಫರ್ಟಬಲ್ ಅನಿಸುತ್ತೆ. ಮತ್ತು ಯಾಕೆ ಅಂತೇಳಿದ್ರೆ, ನನಗೆ ಅದೇನೋ ಗೊತ್ತಿಲ್ಲ, ಜರಿ ಥ್ರೆಡ್ ಹಾಕಿದಾಗ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನು ಹೆಚ್ಚಾಗಿ ಸಿಲ್ಕ್ ಥ್ರೆಡ್ನೇ ನಾನು ಯೂಸ್ ಮಾಡ್ತೀನಿ. ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದರಲ್ಲಿ ನೀವು ಮಾಡ್ಬೋದು. ನಾನು ಯಾವಾಗಲೂ ಹೆಚ್ಚಾಗಿ ಸಿಲ್ಕ್ ಥ್ರೆಡ್ಡನ್ನೇ ಹಾಕ್ತೀನಿ. ನಾನು ಬಾರ್ಡರಿಗೆಲ್ಲ ಜರಿ ಥ್ರೆಡ್ನ ಯೂಸ್ ಮಾಡೋದಿಲ್ಲ, ಸಿಲ್ಕ್ ಥ್ರೆಡ್ಡನ್ನೇ ಯೂಸ್ ಮಾಡ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೆಚ್ಚು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತು ಹೆಚ್ಚು ಶೇರ್ ಮಾಡಿದಷ್ಟು ನನಗೆ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೆ ಒಂಥರ ಸ್ಫೂರ್ತಿ ಸಿಕ್ತಂಗೆ ಆಗುತ್ತೆ. ನೋಡಿ, ಅಡಿಗಡೆ ಕ್ಯಾನ್ವಸ್ ಪೇಪರ್ನ ಕಟ್ ಮಾಡ್ಕೊಬೇಕು, ಹುಷಾರಾಗಿ ಕಟ್ ಮಾಡಬೇಕು. ನೋಡಿ, ಇದು ಆ್ಯಕ್ಚುಲಿ ಈ ಕಲರ್ ಇರೋದು, ಅದು ವಿಡಿಯೋ ಮಾಡ್ತಾ ಗೊತ್ತಿಲ್ಲ ಅದು ಯಾಕೆ ಆ ರೀತಿ ಬರುತ್ತೋ ಅಂತ ಶೇಡು. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.